ಈ ರೀತಿ ಟಿಪ್ಪು ಸುಲ್ತಾನ್ ನಮ್ಗೆಂದೂ ಆದರ್ಶ ಆಗೋದಿಲ್ಲ. ಟಿಪ್ಪು ಸುಲ್ತಾನ್ ಒಬ್ಬ ಹಿಂದೂ ಧರ್ಮದ್ರೋಹಿ. ನಾಶ ಮಾಡಿದಂಥದ್ದು, ಲಕ್ಷಾಂತರ ಕೊಡಗು ಜನಾಂಗದವ್ರನ್ನ ಕೊಲೆ ಮಾಡಿದಂಥದ್ದು, ಮತ್ತು ಅಲ್ಲಿ ನಮ್ಮ ಒಂದು ನಮ್ಮ ನಗರದಲ್ಲಿ ಅಂತರೂ ಅಲ್ಲಿ ದೀಪಾವಳಿನೇ ಆಚರಿಸೋದಿಲ್ಲ. ಕಾರಣ ಅಂದ್ರೆ ದೀಪಾವಳಿ ದಿವಸ ನರ್ಮೇದ ಟಿಪ್ಪು ಸುಲ್ತಾನ್ ಮಾಡಿದ್ರು. ಇನ್ನೂವರೆಗೆ ಅಲ್ಲಿ ಏನು ಅಯ್ಯಂಗಾರಿ ಬ್ರಾಹ್ಮಣರು ಏನಿದ್ದಾರೆ ಆ ಊರಿನಲ್ಲಿ ಇವತ್ತಿಗೂ ಸಹ ದೀಪಾವಳಿ ಯಾಕೆ ಆಚರಣೆ ಮಾಡೋದು ಅಂದ್ರೆ ಟಿಪ್ಪು ಸುಲ್ತಾನ್ ನರ್ಮೇದ ಮಾಡಿದ ದಿವಸ. ಈ ರೀತಿ ಟಿಪ್ಪು ಸುಲ್ತಾನ್ ನಮ್ಗೆಂದೂ ಆದರ್ಶ ಆಗೋದಿಲ್ಲ. ಟಿಪ್ಪು ಸುಲ್ತಾನ್ ಒಬ್ಬ ಹಿಂದೂ ಧರ್ಮದ್ರೋಹಿ. ಅವ ಇಡೀ ತನ್ನ ಏನೋ ಒಂದು ವ್ಯಾಪ್ತಿ ಇತ್ತು ಎಲ್ಲ ಇಸ್ಲಾಮೀಕರಣ ಮಾಡ್ಬೇಕಂತ ಮಾಡದ, ಅದರದ್ದು ಆಗಲಿಲ್ಲ. ಯಾರ ಕೈಯಾಗ ಸಿಕ್ಕು, ಬ್ರಿಟಿಷ್ ಕೈಯಾಗ ಸಿಕ್ಕು, ನನ್ನ ಮಕ್ಕಳನ್ನೇ ಒತ್ತಿ ಇಟ್ಟ ಅಂತ. ಅವನಿಂದೇನು ಆದರ್ಶ ನಾವು ಕಲಿಯುವಂಥದ್ದು ಏನಿಲ್ಲ. ಯತ್ನಾಳ್ ಒಬ್ರು ಭಯೋತ್ಪಾದಕರು, ಮತ್ತೆ ಪ್ರತಾಪ್ ಸಿಂಹ ಒಬ್ಬ ಹಿಜಡ, ಈ ರೀತಿ ಎಲ್ಲ ಮಾತಾಡ್ತಾರೆ. ಅವನೇ ಇರ್ಬೇಕು ಅಲ್ಲ, ಭಯೋತ್ಪಾದಕರೇ ಅವರೇ ಮಾತಾಡ್ತಾರೆ. ಈಗ ನೋಡ್ರಿ, ಒಬ್ಬ ಮುಸ್ಲಿಮರೇ ದಿಲ್ಲಿಯಲ್ಲಿ ಆದ ಬಾಂಬ್ ಸ್ಫೋಟದ ಮೇಲೆ ಯಾರು ಒಬ್ಬರ ಇಲ್ಲೆಲ್ಲ ಮಕ್ಕಳು ದೊಡ್ಡ ದೊಡ್ಡ ಶಾಂತಿ ಸಭೆ ಮಾಡ್ತಾರ, ಹಿಂದೂ ಮುಸ್ಲಿಂ ಬಾಯಿ ಆತಾರ. ಅವ್ರನ್ನೆಲ್ಲ ಅವ್ರಿಗೆ ಏನಾರ ಆದ್ರೆ ನಮ್ಮ ಸಿದ್ದರಾಮಯ್ಯ ಮೊದಲು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ದಿಲ್ಲಿ ಬಾಂಬ್ ಸ್ಫೋಟದ ಮೇಲೆ ನಮ್ಮ ದೇಶದಲ್ಲಂತೂ ಒಬ್ಬ ಮುಸ್ಲಿಂ ಮೌಲ್ವಿಯರೇ ಇದು ನಮ್ಮ ಧರ್ಮದಾಗಿಲ್ಲ, ಇದು ಮಾಡಿದ್ದು ತಪ್ಪತ್ತು ಎಲ್ಲರೂ ಹೇಳಿದ್ದೈತೆ ಅಂದ್ರೆ ಅವ್ರಿಗೆ ದೇಶ ಅದೇ ಅಂಬೇಡ್ಕರ್ ಅವಾಗ ಹೇಳ್ಯಾರ, ಅವ್ರಿಗೆ ದೇಶ ನಿಷ್ಠೆ ಇಲ್ಲ, ಮತ್ತೊಂದು ಧರ್ಮದ ಜೊತೆಗೆ ಸಹೋದರತ್ವ ಭಾವನೆಯಲ್ಲಿ ಇರುವವರಲ್ಲ. ಅವ್ರು ತಮ್ಮ ನಿಷ್ಠೆ ತಮ್ಮ ಧರ್ಮಕ್ಕೆ, ತಮ್ಮ ಸಹೋದರ ಅಷ್ಟೇ ಅವ್ರ ಸಹೋದರತ್ವ.